ಇವತ್ತು ಇಡೀ ದೇಶಕ್ಕೆ ದೇಶವೇ ನಿಟ್ಟುಸಿರು ಬಿಟ್ಟಿರುವಂತಹ ಕ್ಷಣ, ಒಂದು ದೊಡ್ಡ ಹೋರಾಟವನ್ನು ಗೆದ್ದಂತಹ ದಿನ ಇವತ್ತು. ಯಾಕಂದರೆ ಅನುಭವಿಸಿದ ನೋವು ಸಂಕಟಕ್ಕೆ ಇವತ್ತು ಮುಕ್ತಿ ಸಿಗ್ತಾ ಇದೆ. ಯಾಕಂದರೆ ಒಂದು ವರ್ಷದಿಂದ ಜನರ ರಕ್ತ ಹೀರಿದ ಬದುಕನ್ನೇ ಕಸಿದುಕೊಂಡ ಕೊರೋನಾ ರಕ್ಕಸನ ಸಂಹಾರಕ್ಕೆ ನಾಂದಿ ಹಾಡಿದ ದಿನ. ಇಂದು ವಿಶ್ವದ ಅತಿ ದೊಡ್ಡ ಕೊರೋನಾ ವ್ಯಾಕ್ಸಿನ್ ಹಂಚಿಕೆಗೆ ಚಾಲನೆ ಸಿಕ್ಕಿದ ದಿನ. ಈ ಸಂಭ್ರಮಕ್ಕಾಗಿ ಹಪಹಪಿಸಿದವರೆಷ್ಟೋ, ಈ ದಿನಕ್ಕಾಗಿ, ಈ ವಿಜಯದ ಉತ್ಸವಕ್ಕಾಗಿ ಕಾದವರೆಷ್ಟೋ. ಇವತ್ತು ಇಡೀ ರಾಜ್ಯ, ಇಡೀ ದೇಶ, ಇಡೀ ಮನುಕುಲವೇ ಇಂಥದೊಂದು ದೊಡ್ಡ ಸಡಗರಕ್ಕೆ ಸಾಕ್ಷಿಯಾಗಿದೆ. ದೇಶದ ಉದ್ದಗಲಕ್ಕೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಕೊರೋನಾ ವ್ಯಾಕ್ಸಿನ್. ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಹಂಚಿಕೆಗೆ ಭರ್ಜರಿ ಚಾಲನೆ. ಹೌದು, ಹೆಮ್ಮಾರಿ ಕೊರೋನಾ ಸೃಷ್ಟಿಸಿದ ನರಕ, ಮನುಕುಲದ ಮೇಲೆ ಮಾಡಿದ ದಾಳಿ ಭಯಾನಕ ಹಾಗೂ ಭೀಕರ. ಭಾರತದಲ್ಲಿ ಕೊರೋನಾ ರಾಕ್ಷಸನ ಅಟ್ಟಹಾಸಕ್ಕೆ ಇಡೀ ದೇಶವೇ ಮನೆಯಲ್ಲಿ ಬಂಧಿಯಾಗಿತ್ತು. ಅದೆಷ್ಟೋ ಜನ ತಿಂಗಳುಗಟ್ಲೆ ಮನೆಯವರ ಮುಖವನ್ನೇ ನೋಡಲಿಲ್ಲ. ಕರುಳ ಕುಡಿಗಳು ಎದುರಿಗಿದ್ರೂ ಎತ್ತಿ ಮುದ್ದಾಡಲಿಲ್ಲ. ಹೆಮ್ಮಾರಿ ದಾಳಿಗೆ ಆಸ್ಪತ್ರೆ ಸೇರಿದ ಅದೆಷ್ಟೋ ಅಪ್ಪ ಅಮ್ಮಂದಿರು, ಅಣ್ಣ ತಂಗಿ, ಅಜ್ಜ ಅಜ್ಜಿ ಮರಳಿ ಮನೆಗೆ ಬರಲೇ ಇಲ್ಲ. ಅದಕ್ಕೂ ಭೀಭತ್ಸ್ಯ ಅಂದ್ರೆ ಬಂಧು ಬಳಗ, ನನ್ನವರು ತನ್ನವರು ಅಂತೆಲ್ಲ ಇದ್ರೂ ಅನಾಥರಂತೆ, ಕೊನೆ ಪಕ್ಷ ಅಂತಿಮ ಸಂಸ್ಕಾರಕ್ಕೂ ಗತಿ ಇಲ್ಲದವರಂತೆ ಮಣ್ಣು ಪಾಲಾದ್ರು. ಕೊರೋನಾ ಹೆಮ್ಮಾರಿ ಹೇರಿದ ಬಂಧನದಿಂದ ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಇಂಥ ನರಕವನ್ನ ಕಂಡ, ಹೆಜ್ಜೆ ಹೆಜ್ಜೆಗೂ ನೋವನ್ನೇ ಅನುಭವಿಸಿದ ಇಡೀ ಮನುಕುಲ ಈ ರಾಕ್ಷಸ ಕೊರೋನಾ ಸಂಹಾರ ಯಾವಾಗ ಅಂತ ಕಾಯ್ತಿತ್ತು. ಇವತ್ತು ಕೊನೆಗೂ ಆ ದಿನ ಬಂದೇ ಬಿಟ್ಟಿದೆ. ದೇಶದಲ್ಲಿ ಇವತ್ತು ಕೊರೋನಾ ರಾಕ್ಷಸನ ಹುಟ್ಟಡಗಿಸೋಕೆ ಪಾಂಚಜನ್ಯ ಮೊಳಗಿಸಲಾಗಿದೆ. ಕೊರೋನಾಸುರನ ಅಂತ್ಯದ ಆರಂಭಕ್ಕೆ ಪ್ರಧಾನಿ ನಾಂದಿ. ಒಂದು ವರ್ಷದ ಸಂಕಟ ನೆನೆದು ಗದ್ಗದಿತರಾದ ಮೋದಿ. ಹೌದು, ಇಂದು ಬೆಳಗ್ಗೆ 10:30 ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಅತಿ ದೊಡ್ಡ ಲಸಿಕೆ ಅಭಿಯಾನಕ್ಕೆ ವರ್ಚುವಲ್ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ಒಂದು ವರ್ಷ ದೇಶ ಎದುರಿಸಿದ ಸಂಕಟ ನೆನೆದು ಭಾವುಕರಾದ್ರು. छोटे छोटे बीमार बच्चों को मां से दूर रहना पड़ा। मां परेशान रहती थी, मां रोती थी, लेकिन चाहकर भी कुछ कर नहीं पाती थी। बच्चे को अपनी गोद में नहीं ले पाती थी। कहीं बुजुर्ग पिता अस्पताल में अकेले अपनी बीमारी से संघर्ष करने को मजबूर थे। संतान चाहकर भी उसके पास नहीं जा पाती थी। जो हमें छोड़कर चले गए, उनको परंपरा के मुताबिक वो विदाई भी नहीं मिल सकी जिसके वो हकदार थे। ಹೀಗೆ ಜನರು ಅನುಭವಿಸಿದ ನೋವು ನೆನೆದು ಭಾವುಕರಾದ ಮೋದಿ ಇಂಥ ಅದೆಷ್ಟೋ ಜೀವಗಳನ್ನ ಉಳಿಸಲು ತಮ್ಮ ಜೀವ ಪಣಕ್ಕಿಟ್ಟ ವೈದ್ಯರ, ಕೊರೋನಾ ವಾರಿಯರ್ಸ್ಗಳ ಸೇವೆ, ಹೋರಾಟವನ್ನ ಸ್ಮರಿಸಿ ಗದ್ಗದಿತರಾದ್ರು. संकट के उसी समय में, निराशा के उसी वातावरण में
कोई आशा का भी संचार कर रहा था। हमें बचाने के लिए अपने प्राणों को संकट में डाल रहा था। हमारे डॉक्टर, नर्स, पैरामेडिकल स्टाफ, एम्बुलेंस ड्राइवर, आशा वर्कर, सफाई कर्मचारी, पुलिस के साथी और दूसरे फ्रंटलाइन वर्कर्स। ಜೀವ ಪಣಕ್ಕಿಟ್ಟು ಹೋರಾಡಿದ ವಾರಿಯರ್ಸ್ಗೆ ಫಸ್ಟ್ ವ್ಯಾಕ್ಸಿನ್. ಹೌದು, ಕೊರೋನಾದಿಂದ ದಿಕ್ಕೆಟ್ಟವರ, ಬಳಲಿದವರ ಜೀವ ಉಳಿಸಿದ್ದು ನಮ್ಮ ಕೊರೋನಾ ವಾರಿಯರ್ಸ್ಗಳು. ಹೀಗಾಗಿಯೇ ವ್ಯಾಕ್ಸಿನ್ ಅಭಿಯಾನದ ಮೊದಲ ಹಂತದ ಲಸಿಕೆ ಅವರಿಗೇ ಸಲ್ಲಬೇಕು. ಆ ಮೂಲಕ ವಾರಿಯರ್ಸ್ ಋಣ ತೀರಿಸಬೇಕು ಅಂತ ಪ್ರಧಾನಿ ಮೋದಿ ಹೇಳಿದ್ರು. कोरोना का पहला टीका स्वास्थ्य सेवा से जुड़े लोगों को लगाकर एक तरह से समाज अपना ऋण चुका रहा है. ಯಾವುದೇ ಭಯವಿಲ್ಲದೆ ವ್ಯಾಕ್ಸಿನ್ ಪಡೆಯಿರಿ ಎಂದ ಮೋದಿ. ಕೊರೋನಾ ವಾರಿಯರ್ಸ್ ಬಗ್ಗೆ ಮಾತನಾಡಿದ ಮೋದಿ, ವ್ಯಾಕ್ಸಿನ್ ಕುರಿತ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ, ಭಯವಿಲ್ಲದೆ ವ್ಯಾಕ್ಸಿನ್ ಪಡೆಯಿರಿ ಅಂದ್ರು. हमारे वैज्ञानिक, हमारे एक्सपर्ट्स जब दोनों मेड इन इंडिया वैक्सीन की सुरक्षा और प्रभाव को लेकर आश्वस्त हुए, तभी उन्होंने इसके इमरजेंसी उपयोग की अनुमति दी है. इसलिए देशवासियों को किसी भी तरह के प्रोपेगेंडा, अफवाहें, दुष्प्रचार से बचकर रहना है. ಇನ್ನು ಪ್ರಧಾನಿ ಮೋದಿ ಆತ ವ್ಯಾಕ್ಸಿನ್ ಹಂಚಿಕೆಗೆ ಚಾಲನೆ ನೀಡುತ್ತಲೇ ದೇಶದ ಉದ್ದಗಲಕ್ಕೂ ವ್ಯಾಕ್ಸಿನ್ ಹಂಚಿಕೆ ಆರಂಭವಾಗಿದೆ. ಕರ್ನಾಟಕದಲ್ಲೂ ಮೊದಲ ದಿನದ ವ್ಯಾಕ್ಸಿನ್ ಹಂಚಿಕೆ ಯಶಸ್ವಿಯಾಗಿದೆ. ವೈದ್ಯರು, ಪೌರ ಕಾರ್ಮಿಕರು, ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಸೇನೆ ಹೀಗೆ ಮೊದಲ ಹಂತದಲ್ಲಿ ಯಾರೆಲ್ಲ ನೋಂದಣಿ ಮಾಡಿಕೊಂಡಿದ್ರೋ ಅವರೆಲ್ಲ ವ್ಯಾಕ್ಸಿನ್ ಪಡೆದಿದ್ದಾರೆ. ಒಟ್ನಲ್ಲಿ 1 ವರ್ಷದ ನೋವು, 1 ವರ್ಷದ ಸಂಕಟ, 1 ವರ್ಷದ ನರಳಾಟ ಎಲ್ಲವೂ ಒಂದೇ ದಿನದಲ್ಲಿ ಮಾಯವಾಗಿದೆ. ಸಂಕ್ರಾಂತಿ ಬಳಿಕ ವ್ಯಾಕ್ಸಿನ್ ಎಲ್ಲರ ಮುಖದಲ್ಲಿ ಸಂತಸ ಅರಳಿಸಿದೆ. ಹೊಸ ಭರವಸೆ ಮೂಡಿದೆ, ಹೊಸ ಬೆಳಕು ಸೃಷ್ಟಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.